ಭುಗಿಲೆದ್ದ ಬಿಜೆಪಿ ಕಾರ್ಯಕರ್ತ ವಿನಯ್ ಸಾವಿನ ಕಿಚ್ಚು. ಮಡಿಕೇರಿಯಲ್ಲಿ ಕೆಜೆ ಬೋಪಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್. ವಿನಯ್ ಸಾವಿಗೆ ಕಾರಣರಾದವರನ್ನ ಬಂಧಿಸಬೇಕು. ಮಾಜಿ ಶಾಸಕ ಬೋಪಯ್ಯ ನೇತೃತ್ವದಲ್ಲಿ ಪ್ರತಿಭಟನೆಯ ಕಿಚ್ಚು. ಭುಗಿಲೆದ್ದ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಮಡಿಕೇರಿಯಲ್ಲಿ ಕೆಜೆ ಬೋಪಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ವಿನಯ್ ಸಾವಿಗೆ ಕಾರಣ ಆದವರನ್ನ ಅರೆಸ್ಟ್ ಮಾಡಬೇಕು. ಕೂಡಲೇ ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖಿಸಿದವರ ತಕ್ಷಣ ಬಂಧಿಸಬೇಕು. ನೋಡಿ, ಬೋಪಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರೊಟೆಸ್ಟ್ ಇದು. ಈಗಾಗಲೇ ವಿನಯ್ ಏನು ಡೆತ್ ನೋಟ್ನಲ್ಲಿ ಬರೆದಿದ್ದಾರಲ್ಲ, ಒಂದಿಷ್ಟು ಅಂದರೆ 4 ಜನರ ಹೆಸರು, ಆ ಹೆಸರುಗಳು ಯಾರ್ಯಾರಿದ್ದಾರೋ ಅವರನ್ನ ಅರೆಸ್ಟ್ ಮಾಡಲೇಬೇಕು ಈ ಕೂಡಲೇ ಅನ್ನೋ ನಿಟ್ಟಿನಲ್ಲಿ ಬೋಪಯ್ಯ ಅವರು ಆಗ್ರಹಿಸಿದ್ದಾರೆ. ಮತ್ತು ದೊಡ್ಡ ಮಟ್ಟದಲ್ಲಿ ಈಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಯಾವುದೇ ವಿಚಾರಗಳಿಗೆ ನಿಮ್ಮ ಒಬ್ಬ ಕಾನ್ಸ್ಟೇಬಲ್ಗೆ ಇಷ್ಟು ದಿಮಾಕ್ ಇದ್ದಾರಲ್ಲ, ಸರ್ಕಾರ ಚೇಂಜ್ ತಕ್ಷಣ ಎಲ್ಲ ಯಾರ ಮೇಲೆ ನಾವು ಇದು ಮಾಡಿಲ್ಲ. ನಗರದಿಂದ 3 ಸಲ ನಾವು ಎಫ್ಐಆರ್ ಆಗ್ತದೆ. ನಾವು ಶಾಂತಿ ಪ್ರಿಯರಷ್ಟೇ. ನಾವು ಅಶಾಂತಿ ಮಾಡಿದ್ರೆ ನಮಗೂ ಮಾಡಬಹುದು. ಒಳಗೆ ಪನಿಷ್ಮೆಂಟ್ ಅಫೆನ್ಸ್ ಇದ್ರೆ ಅರೆಸ್ಟ್ ಮಾಡಬಾರ್ದು, ನೋಟಿಸ್ ಕೊಡಬೇಕು ಅಂತ ಇದೆ. ಹಳೇದು 41D, ಈಗ 35A ಎಲ್ಲ ಉಂಟಲ್ಲ, ಮಾಡುತ್ತಾ ಇದ್ದೀರಾ ನೀವು? ಬೇರೆ ಬೇರೆ ವಿಚಾರಗಳಿಗೆ ಎಫ್ಐಆರ್ ಆಗುತ್ತೆ, ಕಸ್ಟಡಿ ಬರುತ್ತೆ. ನೀವು ಏನು ನಿಮ್ಮ ಮೇಲೆ ಹಳೆ 107 ಈಗ ತಹಸೀಲ್ದಾರಲ್ಲಿ ಆಗಿದೆ, ಹೋಗಿ ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳಲ್ಲ, ಕೇಳಿದ್ರೆ MLA ಹೇಳಿದ್ರು, ಅದಕ್ಕೆ ಫೋನ್ ಮಾಡಿ. ಯಾವ್ರಿ ನೀವು, ಯಾರು, ಏನು 107 ಅಥವಾ ಈಗ 120? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.